ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಈರುಳ್ಳಿಗೆ ಕಣ್ಣೀರಿಡ್ತಿರೋದು ರೈತ ಕೊಟ್ಟಿದ್ದಷ್ಟಕ್ಕೆ ನಮ್ಗೆ ಸಿಕ್ಕಿದ್ದಷ್ಟಕ್ಕೆ. ಸೆಂಚುರಿ ಸ್ಟಾರ್ ಈರುಳ್ಳಿ ಅಸಲಿ ಕತೆ. ಈರುಳ್ಳಿ ಕಹಾನಿ ಬಿಚ್ಚಿಡ್ತಾ ಇದೆ ನ್ಯೂಸ್ 18 ದಲ್ಲಾಳಿ ಈರುಳ್ಳಿ. ಗಗನಕ್ಕೇರ್ತಾ ಇದೆ ಈರುಳ್ಳಿಯ ಬೆಲೆ. ಯಾವ ರೀತಿಯಾಗಿ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ. ಗ್ರಾಹಕರಿಗಷ್ಟೇ ಅಲ್ಲ, ರೈತರಿಗೂ ಕೂಡ ಕಷ್ಟ. ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ಆದ್ರೆ ರೈತರಿಗೆ ಇನ್ನೊಂದು ರೀತಿಯಾದಂತ ಒಂದು ಸಂಕಷ್ಟ ಎದುರಾಗಿರುವಂತದ್ದು ಏನು, ರೈತರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಬೆಲೆ ಗಗನಕ್ಕೇರಿದ್ರೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ ಆ ಒಂದು ಲಾಭ. 100ರ ಗಡಿ ದಾಟಿದೆ ಈರುಳ್ಳಿ, ಆದ್ರೆ ಅದರ ಲಾಭ ಮಾತ್ರ ರೈತರಿಗೆ ಸಿಗ್ತಾ ಇಲ್ಲ. ಗ್ರಾಹಕರಷ್ಟೇ ಶಾಪ ಹಾಕ್ತಾ ಇದ್ದಾರೆ. ರೈತರು ಕೂಡ ಬೆಂಗಳೂರಿಗೆ ತಂದು ಮಾರಿದ್ರು ಕೂಡ ಸಿಗ್ತಾ ಇಲ್ಲ ಲಾಭ. ಬೆಂಗಳೂರು ಮಾರುಕಟ್ಟೆಗೆ ತಂದ್ರು ಕಡಿಮೆ ಬೆಲೆಯನ್ನ ನೀಡಲಾಗ್ತಾ ಇದೆ. ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡಿ ಹೋಗ್ತಾ ಇದ್ದಾನೆ ರೈತ. ಇಲ್ಲಿ 100 ರೂಪಾಯಿ ಮೇಲೆ ಇದೆ ಈರುಳ್ಳಿ 1 ಕೆಜಿಗೆ, ಆದ್ರೆ ಆತನಿಗೆ ಎಷ್ಟು ಸಿಗ್ತಾ ಇದೆ? ಇಲ್ಲಿ ಮಧ್ಯವರ್ತಿ ಕಾಟದ ಹಿನ್ನೆಲೆಯಲ್ಲಿ ಅವರಿಗೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ. ಮಧ್ಯವರ್ತಿ ಕೇಳಿದಂತ ಬೆಲೆಗೆ ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಈ ರೈತರಿಗೆ ನಿರ್ಮಾಣವಾಗಿದೆ. ದಲ್ಲಾಳಿಗಳ ಮಾಫಿಯಾಕ್ಕೆ ನಲುಗಿದ್ದಾರೆ ಈರುಳ್ಳಿ ಬೆಳೆಗಾರರು. ಕೃತಕ ಅಭಾವವನ್ನ ಸೃಷ್ಟಿಸಿ ವ್ಯಾಪಾರಿಗಳಿಂದ ಬೆಲೆ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ ಸ್ಟಾಕ್ ಇಟ್ಕೊಂಡಿದ್ರು ಕೂಡ ಒಂದ್ ಕಡೆ ರೇಟ್ ಜಾಸ್ತಿ ಆದ್ಮೇಲೆ ಅದನ್ನ ಮಾರುಕಟ್ಟೆಗೆ ಬಿಡೋದಕ್ಕೆ ಅವರು ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿರುವಂತದ್ದು. ಸೊ ಇದರಲ್ಲಿ ಲಾಭ ಬರ್ತಾ ಇರುವಂತದ್ದು ಮಧ್ಯವರ್ತಿಗಳಿಗೆ, ವ್ಯಾಪಾರಿಗಳಿಗೆ ಮಾತ್ರ. ರೈತನ ಸಂಕಷ್ಟ ಕೇಳಲಿಕ್ಕೆ ಮುಂದಾಗ್ತಾ ಇಲ್ಲ ಸರ್ಕಾರಗಳು. ರೈತ ಮಾರಾಟ ಮಾಡ್ತಿರೋದು ಕೆಜಿಗೆ 25ರಿಂದ 50 ರೂಪಾಯಿಗೆ ಮಾತ್ರ. ಗ್ರಾಹಕರಿಗೆ ಮಾರಾಟವಾಗ್ತಿರೋದು ಮಾತ್ರ ಕನಿಷ್ಠ ಅಂದ್ರೆ ಮಿನಿಮಮ್. ಈಗ ಕೊಳ್ತೋಗಿರುವಂತ ಈರುಳ್ಳಿ ಬೆಲೆನೆ ಮಿನಿಮಮ್ ಅಂದ್ರೂ 100 ರೂಪಾಯಿ ಗಡಿ ದಾಟ್ತಾ ಇರುವಂತದ್ದು. ಮಧ್ಯವರ್ತಿಗಳ ಮೇಲೆ ಸರ್ಕಾರ, ಎಪಿಎಂಸಿ ಯಾವ ಕಾರಣಕ್ಕೋಸ್ಕರ ಮೌನವನ್ನ ವಹಿಸಿದೆ? ಇದೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕಬೇಕಾಗಿರುವಂತದ್ದು. ಎಪಿಎಂಸಿ ಮಾರುಕಟ್ಟೆಯಲ್ಲಿ, ಈರುಳ್ಳಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳು, ದಲ್ಲಾಳಿಗಳ ಹಾವಳಿಯಿಂದ ರೈತರು ತತ್ತರಿಸಿ ಹೋಗ್ತಾ ಇದ್ದಾರೆ. ಆದ್ರೆ ಅವರಿಗೆ ಸಿಗಬೇಕಾದಂತ ಲಾಭ ಮಾತ್ರ ಸಿಗ್ತಾನೆ ಇಲ್ಲ. ಸೊ ಹೀಗಾಗಿ ಅವರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮ್ಮ ನೆರವಿಗೆ ಸರ್ಕಾರ ಬರಬೇಕಾಗಿತ್ತು, ಅಥವಾ ಎಪಿಎಂಸಿ ಅಧಿಕಾರಿಗಳಾದ್ರೂ ಬರಬೇಕಾಗಿತ್ತು. ಅವ್ರ್ಯಾರು ನಮ್ಮ ನೆರವಿಗೆ ಬರ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಅಂದ್ರೆ ರೈತರು ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಅವರಿಗೆ ಎಷ್ಟು ರೇಟ್ ಸಿಗ್ತಾ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ರೈತರನ್ನೇ ಮಾತಾಡ್ಸಿದ್ದಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್. ನೋಡ್ಕೊಂಬರೋಣ. ನಾವು ಕೇವಲ ಈರುಳ್ಳಿಯನ್ನ ಬಳಸುವಂತ ಗ್ರಾಹಕರು ಈರುಳ್ಳಿ ನೋಡಿದ ತಕ್ಷಣ ಅವರ ಕಣ್ಣರಲ್ಲಿ ನೀರು ಬರುತ್ತೆ ಅಂತ ನಾವು ಹೇಳ್ತಿದೀವಲ್ಲ, ಆದ್ರೆ ಈರುಳ್ಳಿಯನ್ನ ಬೆಳೀತಿರುವಂತ ರೈತ ನಿತ್ಯ ಕಣ್ಣೀರಾಗ್ತಿರುವಂತ ಸನ್ನಿವೇಶ ಬಹುಶಃ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕಷ್ಟಪಟ್ಟು ಇವತ್ತು ಜಮೀನುಗಳಲ್ಲಿ, ಗದ್ದೆಗಳಲ್ಲಿ, ಹೊಲಗಳಲ್ಲಿ ಇವತ್ತೇನು ಈರುಳ್ಳಿ ಬೆಳೀತಿರುವಂಥ ರೈತ ಅಲ್ಟಿಮೇಟ್ ಆಗಿ ತೆಗೆದುಕೊಂಬಂದು ಈರುಳ್ಳಿಯನ್ನು ಮಾರುವಂಥ ಟೈಮಲ್ಲಿ ಒಂದು ರೀತಿ ದರ ಇರುತ್ತೆ. ಅದು ಮಾರುಕಟ್ಟೆಯಿಂದ ಅಲ್ಟಿಮೇಟ್ ಆಗಿ ಗ್ರಾಹಕರಿಗೆ ಹೋಗುವಂಥ ಟೈಮಲ್ಲಿ ಇನ್ನೊಂದು ರೀತಿ ದರ ಇರುತ್ತೆ. ಕಡಿಮೆ ಬೆಲೆಗೆ ತೆಗೆದುಕೊಂಬಂದು ಇವತ್ತು ಮಾರುಕಟ್ಟೆಯಲ್ಲಿ ಮಾರುವಂಥ ರೈತ ಅಲ್ಟಿಮೇಟ್ ಆಗಿ ಇವತ್ತು 100 ರೂಪಾಯಿಗೆ ಈರುಳ್ಳಿ ಹೊರಗಡೆ ಸಿಗ್ತಾ ಇದೆ ಅಂದಾಗ ಆಶ್ಚರ್ಯಕರವಾಗಿ ಕೇಳುವಂತ ಅಂತ ಹೇಳಿದ್ರೆ, ರೈತ ಬೆಳೆಯುವಂಥ 20 ರೂಪಾಯಿ ಕೆಜಿ ಇಲ್ಲಿ ಅವ್ರು ಮಾರಾಟ ಮಾಡಿದ್ರೆ ಹೊರಗಡೆ ಅದನ್ನ 100 ರೂಪಾಯಿಗೆ ಮಾರಾಟ ಮಾಡುವಂಥ ಸನ್ನಿವೇಶ ಇದೆ ಅಂದಾಗ ಎಷ್ಟು ಮಟ್ಟಿಗೆ ಪರಿಸ್ಥಿತಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವೀಗ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಅಂತ ಸನ್ನಿವೇಶ, ಲೋಡ್ ಗಟ್ಟಲೆ ಈರುಳ್ಳಿ ಇದೆ, ಆದ್ರೆ ಇವತ್ತು ಇದರ ಬೆಲೆ ಮಾತ್ರ ಹೊರಗಡೆ ಮಾರುಕಟ್ಟೆಯಲ್ಲಿ 100 ರೂಪಾಯಿ ಸಿಗುವಂತ ಒಂದು ಸನ್ನಿವೇಶ ಇದೆ ಅಂದಾಗ ಅಲ್ಟಿಮೇಟ್ ಆಗಿ ಇವತ್ತು ಪವರ್ ರೈತ ಬೆಳೆಯುವಂತ ರೈತ ಇವತ್ತು ಎಷ್ಟು ಮಟ್ಟಿಗೆ, ಯಾಕಂದ್ರೆ ಸಾಕಷ್ಟು ಜನ ರೈತರ ಆಕ್ರೋಶ ಇವತ್ತು ಮುಗಿಲು ಮುಟ್ಟಿದೆ. ಸರ್ಕಾರದಿಂದ ಆಗ್ಲಿ ಅಥವಾ ಇನ್ನೊಂದು ರೀತಿಯಿಂದ ಆಗ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ರೈತ ಬೆಳೆದಂತ ಬೆಲೆಗೆ ಸರಿಯಾದ ರೀತಿಯಾದಂತ ಬೆಲೆ ಸಿಗ್ತಾ ಇಲ್ಲ, ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಬೆಂಬಲ ಬೆಲೆ ಅನ್ನುವಂಥದ್ದು ಕೇವಲ ಇವತ್ತು ಹೇಳಿಕೆಯಲ್ಲಿ ಉಳಿದಿದೆ, ಯಾವುದೇ ರೀತಿಯಲ್ಲೂ ಕೂಡ ಅದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. 100 ರೂಪಾಯಿ ಹೊರಗಡೆ ಮಾರುಕಟ್ಟೆ ಸಿಗ್ತಾ ಇದೆ, ನೀವು ಬೆಳೀತಿರುವಂತ ಬೆಲೆಗೆ ಎಷ್ಟು ಸಿಗ್ತಾ ಇದೆ? ಸರ್, ನಮಗ 30 ರೂಪಾಯಿ ಕೆಜಿ ನಾವು ಮಾರ್ತೀವಿ, 120 ರೂಪಾಯಿ ನೀವು ಹೊರಗೆ ತಗೊಂತಾರ. ಹೆಚ್ಚಿನ ಲಾಭ ಯಾರು ತಗೊಂತಾರ? ನಾವು ರೈತರು ಬೆಳೆದವರು ಎಷ್ಟು, ನಮಗೆ ಎಷ್ಟು ಲಾಭ? ಬರೀ 30 ರೂಪಾಯಿ. ಒಂದ್ ಆಳಿ 300 ರೂಪಾಯಿ ಪಗಾರ, ಒಂದು ಟ್ರ್ಯಾಕ್ಟರ್ ಬಾಡಿಗೆ 500 ರೂಪಾಯಿ. ಇಷ್ಟೆಲ್ಲ ಕೊಟ್ಟು ನಾವು ತಗೊಂಡ್ ಬಂದ್ರ ನಮಗ್ ಸಿಗುದು ಲಾಭ ಎಷ್ಟು? ಬರೀ 30 ರೂಪಾಯಿ. ಈಗ ನೀ 100 ರೂಪಾಯಿ ಕೊಟ್ಟೆ ಮೂಟೆಗೆ, 1 ಕೆಜಿಗೆ 100 ರೂಪಾಯಿ ತಗೊಂಡಿನಂತಿ. ನಂದು 50 ರೂಪಾಯಿ ಕೆಜಿ ತಗೊಂಡಿದಾರ ಅಣ್ಣ. 50 ರೂಪಾಯಿ 100 ರೂಪಾಯಿ ಆಗದ ಕಾರಣ ಅದು ಯಾರಿಗ್ ಗೊತ್ತಣ್ಣ? ನಾನು ರೈತ, ನಂದು ರೈತ 50 ರೂಪಾಯಿ ತಗೊಂಡಾರೆ. ನೀ 100 ರೂಪಾಯಿ ತಗೊಂಡಿಯಲ್ಲ,
ನನಗ್ ಗೊತ್ತಿಲ್ಲ. ಇಲ್ಲಿ ನನ್ನ ಕಡೆ ಸ್ಲಿಪ್ ಅದ ಅಣ್ಣ. ಇಲ್ಲಿ ನೀವು 50 ರೂಪಾಯಿಗೆ ಮಾರ್ತೀರಿ ಅಂತೀರಾ, ನಮ್ಮ ಹೊರಗಡೆ ಮಾರುಕಟ್ಟೆಯಲ್ಲಿ 100 ರೂಪಾಯಿ ಸಿಗ್ತಾ ಇದೆ. 50 ರೂಪಾಯಿ ಒಂದೇ ಸಲ 100 ರೂಪಾಯಿ ಕಾರಣ ಯಾರು? ಕಾರಣ ಮಧ್ಯವರ್ತಿಗಳು ಇಲ್ಲಿಂದ ಮಧ್ಯವರ್ತಿಗಳ ದಲಾಲಿಗಳೇ ಕಾರಣ. ದಲಾಲಿಗಳಿಗೆ ಮಧ್ಯವರ್ತಿಗಳೇ ಕಾರಣ ಮೇನ್. ಈರುಳ್ಳಿ ಬೆಳೆದು ಲಬ 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 ಹೋಗೋಣ ಐತೆ. ಒಂದು ಮೋಟಿ ಹಾಕೊಂಬರಕ 120 ರೂಪಾಯಿ ಕೊಡ್ಬೇಕು ಬಾಡಿಗೆ. ಇಲ್ಲಿ ಬಂದು 20 ರೂಪಾಯಿ ಮಾರ್ಬೇಕು. ತ್ರಾಸ ಐತೆ. 250 ಪೀಸ್ ಹಾಕೊಂಬಂದಿವಿ ಇವತ್ತ. 250 ಪೀಸ್ ಹಾಕೊಂಬಂದಿವಿ. ನಮ್ಮ ಸವಾಲಾಗಿ ಕೆಲಸ ಮಾಡಿವಿ. ನಮ್ಮ ಸಂಘ ಯಾರು ಕೇಳ್ತಾರ? ಅನ್ನದಾತನ ಹೆಸರನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಇವತ್ತು ಅನ್ನದಾತನ ಬದುಕು ಮೂರಾಬಟ್ಟೆ ಆಗ್ತಿರುವಂತ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಸಂವೇದನಾ ರಹಿತವಾಗಿ ಕೆಲಸ ಮಾಡ್ತಿರೋ ನೋಡಿದಂತ ಟೈಮಲ್ಲಿ ನಿಜಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತದೆ, ಎಲ್ಲೋ ಒಂದ್ ಕಡೆ ಬೇಸರ ವ್ಯಕ್ತವಾಗ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ ನಾವು ಬೀದಿಗಿಳಿದು ಹೋರಾಟ ಮಾಡುವಂತ ದಿನಗಳು ಕೂಡ ದೂರ ಇಲ್ಲ ಅನ್ನೋಂಥ ಮಾತನ್ನ, ಎಚ್ಚರಿಕೆಯ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಥಾಮಸ್ ಡಿ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ ಯಾವ ರೀತಿಯಾಗಿ ರೈತ